ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆ ನಿಲ್ಲೋ ಹಾಗೆ ಕಾಣ್ತಾ ಇಲ್ಲ. ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ಹೈಕಮಾಂಡ್ ಸರ್ಕಸ್ ಮಾಡ್ತಾ ಇದೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ರು. ಸತತ 1.5 ಗಂಟೆ ಚರ್ಚೆ ಮಾಡಿದಂತ ಉಭಯ ನಾಯಕರು ಸಭೆಯಲ್ಲಿ ಸಂಪುಟ ಪುನರಚನೆ ಹಾಗೂ ಡಿಕೆಶಿ ಬಣದ ರಾಜಕೀಯದ ಬಗ್ಗೆ ಚರ್ಚೆ ಮಾಡಿದಾರಂತೆ. ಈ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಿಳಿಸೋ ಭರವಸೆಯನ್ನ ಮಲ್ಲಿಕಾರ್ಜುನ ಖರ್ಗೆ ನೀಡಿದ್ದಾರೆ. ನಾಯಕತ್ವ ಸಂಘರ್ಷದ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿ ಚರ್ಚೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ. ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ಸೌಹಾರ್ದಯುತವಾಗಿ ಖರ್ಗೆ ಭೇಟಿಯಾಗಿದ್ದೇನೆ. ಪಕ್ಷ ಸಂಘಟನೆ ಹಾಗೂ ಸ್ಥಳೀಯ ಚುನಾವಣೆಯ ಬಗ್ಗೆ ಚರ್ಚೆ ಮಾಡಲಾಗಿದೆ. ಸಂಪುಟ ಪುನರಚನೆ ಹೈಕಮಾಂಡ್ಗೆ ಬಿಟ್ಟಿದ್ದೇವೆ. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಹೈಕಮಾಂಡ್ ನಿರ್ಧಾರವನ್ನು ನಾನು ಒಪ್ಪಬೇಕು, ಡಿಕೆ ಶಿವಕುಮಾರ್ ಕೂಡ ಒಪ್ಪಬೇಕಾಗುತ್ತೆ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ಶಾಸಕರನ್ನು ಕೂಡ ದೆಹಲಿಗೆ ಹೋಗಿದ್ರು ಸರ್. ಯಾರು ಹೋಗ್ಲಿ ಪಾಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನ್ ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು. ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಫೈಟ್ ತೆರೆಮರೆಯಲ್ಲಿ ಜೋರಾಗಿ ನಡೆದಿದೆ. ಈ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ಸ್ಯ ಮೇಳದಲ್ಲಿ ಮುಖಾಮುಖಿಯಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಪವರ್ ಫೈಟ್ ನಡುವೆಯೂ ಕೂಡ ವೇದಿಕೆಯ ಮೇಲೆ ಅಕ್ಕಪಕ್ಕದಲ್ಲೇ ಕುಳಿತು ಆತ್ಮೀಯತೆಯಿಂದ ಮಾತನಾಡಿ ನಗು ಬೀರಿ ಮೆಚ್ಚಿದರು. ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಭೇಟಿ ವೇಳೆ ರಾಜ್ಯ ರಾಜಕೀಯದ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಈ ವೇಳೆ ಸಂಪುಟ ಪುನರಚನೆಗೆ ಅವಕಾಶ ಕೇಳಿದ್ದಾರೆ. ರಾಹುಲ್ ಗಾಂಧಿ ಒಪ್ಪಿಗೆ ಮೇರೆಗೆ ಅವಕಾಶ ಕೇಳಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಉತ್ತರ ನೀಡಿದೆ. ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ದೆಹಲಿ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸ್ವಲ್ಪ ದಿನ ಕಾಯಿರಿ, ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡ್ತೇನೆ. ಅವರು ಎಸ್ ಅಂದ್ರೆ ದೆಹಲಿ ಕರೀತೇನೆ. ಅಲ್ಲಿವರೆಗೂ ಸಂಪುಟ ಪುನರಚನೆ ಬಗ್ಗೆ ಎಲ್ಲೂ ಕೂಡ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಮೀನನ್ನ ಹಿಡಿಯೋದೇ ಬೇರೆ, ಮೀನಿನ ಮಾರಾಟವೇ ಬೇರೆ ಅಂತ ಮತ್ಸ್ಯ ಮೇಳದಲ್ಲಿ ಮಾತಾಡಿ ಡಿಸಿಎಂ ಡಿಕೆ ಶಿವಕುಮಾರ್, ನನಗೂ ಕೂಡ ಮೀನು ಹಿಡಿಯುವಂತ ಕಲೆಗಾರಿಕೆ ಗೊತ್ತಿತ್ತು, ಆದ್ರೆ ಮೀನು ಹಿಡಿಯೋದಕ್ಕೆ ತುಂಬಾ ತಾಳ್ಮೆ ಬೇಕು ಅಂತ ಹೇಳುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಮೀನು ಹಿಡಿಯೋದು ಬೇರೆ, ಮೀನನ್ನ ಮಾರಾಟ ಮಾಡೋದು ಬೇರೆ. ಇವತ್ತು ಮೀನಿನಲ್ಲಿ ಮತ್ತು ನೀರಿನಲ್ಲಿ ಯಾವುದೇ ಇರ್ಬೋದು, ಸೀಗಡಿ ಇರ್ಬೋದು, ಮೀನಿರ್ಬೋದು. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿಕಾಯನ್ನು ಕೂಡ ಕೊಟ್ಟು ನಿಮ್ಮ ಪ್ರದರ್ಶನಗಾರರು ತೋರಿಸ್ತಾ ಇದ್ರು. ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂತ ಕಲೆಗಾರಿಕೆ ನನಗೂ ಕೂಡ ಇತ್ತು. ಹೋಗಿ ಗಾಳ ಹಾಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ. ಬಹಳ ಪೇಷನ್ಸ್ ಬೇಕದಕ್ಕೆ. ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ, ನೀತಿ ಮತ್ತು ಛಲ, ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು. ಯಾವುದೇ ಒಬ್ಬ ಮೀನು ಹಿಡಿಯಕ್ಕೆ ಹೋಗಬೇಕಾದ್ರೆ ಅವನಿಗೆ ದಿನ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 3 ದಿನ ವಾರ ಆದ್ರೂ ಕೂಡ ಒಂದು ಮೀನು ಸಿಕ್ಕುದಿಲ್ಲ. ಅಂತ ಒಂದು ಪರಿಸ್ಥಿತಿ ನಾವೆಲ್ಲ ಗಮನಿಸಿದ್ದೇವೆ. ಅಂತ ತಾಳ್ಮೆಯ ವೃತ್ತಿಯನ್ನ ಇಟ್ಕೊಂಡು ಬಂದಿದ್ದೀರಿ. ಡಿಕೆಶಿ ಸಿಎಂ ಮಾಡುವಂತೆ ದೆಹಲಿ ಫ್ಲೈಟ್ ಹತ್ತಿದಂತಹ ಕುಣಿಗಲ್ ಶಾಸಕ ರಂಗನಾಥ್ ವಾಪಸ್ಸಾಗಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತಾಡಿದ್ದಾರೆ. ಗುಬ್ಬಿ ಶಾಸಕರಾದಂತಹ ಶ್ರೀನಿವಾಸ್ ಸೀನಿಯರ್ ಶಾಸಕರು ಅವರಿಗೆ ಮಂತ್ರಿ ಸ್ಥಾನ ನೀಡಿ ಅಂತ ಹೇಳೋದಕ್ಕೆ ದೆಹಲಿಗೆ ಹೋಗಿದ್ವಿ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿದ್ದೇವೆ. ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ನಾನು ಉತ್ತರ ನೀಡಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಕೆಲವರ ವೈಯಕ್ತಿಕ ಅಭಿಪ್ರಾಯ. ಪವರ್ ಶೇರಿಂಗ್ ವಿಚಾರಕ್ಕೆ ನಾನು ಕಮೆಂಟ್ ಮಾಡಲ್ಲ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳಿದ್ದಾರೆ. ವೈಯಕ್ತಿಕ ಭೇಟಿ ಒಂದು, ನಮ್ಮ ತುಮಕೂರು ಜಿಲ್ಲೆಗೆ ಶ್ರೀನಿವಾಸ್ ಅವರು ಸೀನಿಯರ್ ಶಾಸಕರಿದ್ದಾರೆ. ಕೆಲವು ವಿಚಾರಗಳನ್ನ ಈಗೇನು ನಮ್ಮ ಜಿಲ್ಲೆಗೂ ಒಂದು ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದೊಂದು ಬೇಡಿಕೆ ಇತ್ತು. ಹಾಗಾಗಿ ಅವರು ನಾನು ಹೋಗೋಣ ಅಂತಂದ್ರು, ಅವ್ರ ಜೊತೆ ಹೋಗಿದ್ದೆ. ನಾನು ಖರ್ಗೆ ಸಾಹೇಬ್ರನ್ನ ಅಧ್ಯಕ್ಷನ ಭೇಟಿ ಮಾಡಿದೆ. ಹೆಚ್ಚೆಲ್ಲ ನಾನು ಉತ್ತರ ಕೊಡೋಂಥದ್ದು ಸೂಕ್ತ ಅಲ್ಲ. ನನ್ನಲ್ಲಿ ಇರೋಂಥದ್ದನ್ನ ನಿಮಗೆ ಅಭಿಪ್ರಾಯ ಹೇಳಿದ್ದೀನಿ.
ದೆಹಲಿಯಿಂದ ವಾಪಸ್ ಆದ ಶಾಸಕ ಗುಬ್ಬಿ ಶ್ರೀನಿವಾಸ್, ನಾವು ಸಚಿವ ಸ್ಥಾನ ಕೇಳೋದಕ್ಕೆ ದೆಹಲಿಗೆ ಹೋಗಿದ್ವಿ. ನಾವು ದೆಹಲಿಗೆ ಹೋಗ್ತಾ ಇದ್ದಂತೆ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಸುದ್ದಿ ನೋಡಿ ಆಶ್ಚರ್ಯ ಆಯ್ತು. ನಾವು ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸ್ತಾರಾ? ಮಾಧ್ಯಮಗಳಲ್ಲಿ ಸುದ್ದಿ ನೋಡಿ ಯಾರನ್ನೂ ಕೂಡ ಭೇಟಿಯಾಗದೆ ವಾಪಸ್ ಬಂದಿದ್ದೇವೆ ಅಂತ ಗುಬ್ಬಿ ಶ್ರೀನಿವಾಸ್ ಹೇಳಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಬೆಂಬಲಿಗ ಅಂತ ಯಾವತ್ತೂ ಹೇಳಿಲ್ಲ. ನಾನು ಅವ್ರ ಪರ ಇವ್ರ ಪರ ಅಂತ ಯಾವತ್ತೂ ಹೇಳ್ಕೊಂಡಿಲ್ಲ. ನಮಗ್ ಸಿಎಂ ಡಿಸಿಎಂ ಇಬ್ರು ಕೂಡ ಸಮಾನ ನಾಯಕರು. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೇವೆ ಅಂತ ಹೇಳಿದ್ದಾರೆ. ಮಂತ್ರಿ ಕೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಯಾರು ರಂಗನಾಥ್ ಅವರು ಹೋಗಿ ಬರೋದು ಬನ್ನಿ ಅಂತಂದ್ರು. ಅದಕ್ಕೆ ಕೇಳೋಣ ಅಂತ ಹೋದ್ರು. ನಾವು ಇಲ್ಲಿ ಡೆಲ್ಲಿ ಇಳಿದೇ ಇಲ್ಲ. ಅದೇ ನಿಮ್ಮ ಮೀಡಿಯಾದಲ್ಲೆಲ್ಲ ನಮ್ಗಲ್ಲೆಲ್ಲ ಗೊತ್ತಾಯ್ತು. ನೀವು ಮುಖ್ಯಮಂತ್ರಿ ಅವರಿಗೆ ಚೇಂಜ್ ಮಾಡಕ್ಕೆ ಕೇಳಕ್ ಬಂದವ್ರೆ ಅಂತ ಹೇಳ್ಬಿಟ್ಟು ನಿಮ್ಮ ಮೀಡಿಯಾದಾಗೆಲ್ಲ ಗೊತ್ತಾಯ್ತು ಅಂತ ಹೇಳಿದ್ರು. ನಮ್ಗೆ ದೊಡ್ಡ ಆಶ್ಚರ್ಯ. ನಾವ್ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ತಾರ? ನಾವು ಹೋಗಿದ್ದು ನಮ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ಓದಿದ್ದು. ಅದಕ್ಕೆ ನಿಮ್ ಟಿವಿ ಬಂದಿದ್ದ ಮಾಧ್ಯಮದಾಗೆಲ್ಲ ಬರೋ ಪ್ರಚಾರ ನೋಡ್ಬಿಟ್ಟು ನಾವ್ ಯಾರನ್ನು ಮೀಟ್ ಮಾಡಿದ್ರೆ ಸಿಗೋ ಬಂದ್ಬಿಟ್ಟು ಗೊತ್ತಿಲ್ಲ. ನಾನು ಇದು ಡಿಕೆ ಬೆಂಬಲಿಗ ಅಂತ ಯಾವತ್ತು ಹೇಳಿದೀನಿ? ನಾನು ಯಾವತ್ತಾನ ಇಂಥ ಬೆಂಬಲಿಗ ಅಂತ ಯಾವತ್ತು ತೋರಿಸ್ಕೊಂಡಿಲ್ಲ, ಹೇಳಿಲ್ಲ. ಅವ್ರ ಪರವಾಗಿದ್ದೀನಿ ಇವ್ರ ಪರವಾಗಿದ್ದೀನಿ ಅಂತ ಯಾವತ್ತೂ ಹೇಳಿಲ್ಲ. ನನಗಿಬ್ರು ಸಮಾನ ನಾಯಕರು ಅಂತಲೇ ಹೇಳ್ತಾ ಬಂದಿದ್ದೀನಿ. ಅದರಿಂದ ದೆಹಲಿಗೆ ತೆರಳಿದ್ದ ಒಬ್ಬೊಬ್ಬರು ಒಂದೊಂದು ಮಾತುಗಳನ್ನು ಆಡ್ತಾ ಇದ್ದು, ನೆಲಮಂಗಲ ಶಾಸಕ ಶ್ರೀನಿವಾಸ್ ಆನೇಕಲ್ ಶಿವಣ್ಣ ಬಗ್ಗೆ ಮಾತಾಡಿದ್ದಾರೆ. ನಾನು ಶಿವಣ್ಣ ಅವರ ಜೊತೆ ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದೇನೆ. ಅವರು ಹೈಕಮಾಂಡ್ ಭೇಟಿಗೆ ಹೋಗ್ತಾ ಇದ್ದೇನೆ ಬಾ ಅಂದಿದ್ದಕ್ಕೆ ದೆಹಲಿಗೆ ಹೋಗಿದ್ದೆ. ಆಶೀರ್ವಾದ ಪಡೆದುಕೊಂಡು ಬಂದೆ ಅಷ್ಟೇ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಡಿಕೆಶಿ ಸಿಎಂ ಆಗಬಾರದು ಅಂತ ಯಾರೂ ಹೇಳಲಿಲ್ಲ. ಹೈಕಮಾಂಡ್ ಹೇಳಿದಾಗ ಡಿಸಿಎಂ ಡಿಕೆಶಿ ಸಿಎಂ ಆಗ್ತಾರೆ. ಪವರ್ ಶೇರಿಂಗ್ ವಿಚಾರವನ್ನ ದೊಡ್ಡ ದೊಡ್ಡ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ಶಿವಣ್ಣ ಅವ್ರ ಜೊತೆ ನಾನು MLC ರವಿ ಅವರು ಎಲ್ಲ ಒಟ್ಟಿಗೆ ಹೋಗಿ ಬಂದು ದೆಹಲಿಗೆ ಹೋಗಿ ಮಾನ್ಯ ನಮ್ಮ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಡು ಬಂದ್ವಿ. ಪವರ್ ಶೇರಿಂಗು ಎಲ್ಲ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾವಾಗ ಮಾಡ್ತಾರೆ, ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ಆಗಿದೆ. ಪಕ್ಷದ ಹೈಕಮಾಂಡ್ನವರು ರಾಹುಲ್ ಗಾಂಧಿ ಅವರವರು, ಮಾನ್ಯ ಖರ್ಗೆ ಸಾಹೇಬರು, ಉಳಿದಂತ ಏನು ದೆಹಲಿ ಮಟ್ಟದ ನಾಯಕರು ಅದನ್ನ ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ನಾನು ಶಿವಣ್ಣ ಅವ್ರ ಜೊತೆ ನಾನು MLC ರವಿ ಅವರು ಎಲ್ಲ ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ. ಹೈಕಮಾಂಡ್ ಕೊನೆಯದಾಗಿ ತೀರ್ಮಾನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಶಾಸಕರಾದಂತಹ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಹೇಳಿದ್ದಾರೆ. 2.5 ವರ್ಷ ಆದ ಮೇಲೆ ತೀರ್ಮಾನ ಮಾಡ್ತೇವೆ ಅಂದ್ರು. ಯಾವ ಸಹಿ ಸಂಗ್ರಹ ಕೂಡ ಇನ್ನೂ ಆಗ್ತಿಲ್ಲ. ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕನ್ನಡದವರೇ ಇದ್ದಾರೆ. ವೇಣುಗೋಪಾಲ್ ಸುರ್ಜೇವಾಲಾ ಇದ್ದಾರೆ. ನಿರ್ಧಾರ ಮಾಡ್ತಾರೆ. ನನಗಂತೂ ಯಾರೂ ಕೂಡ ಸಹಿ ಮಾಡೋದಕ್ಕೆ ಹೇಳಲಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇಲ್ಲ, ನಾನಂತೂ ಆಕಾಂಕ್ಷಿ ಇದ್ದೀನಿ. ತಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. 2018 ಆಗ್ಲಿ 23 ಆಗ್ಲಿ ನಾನು ಆಕಾಂಕ್ಷಿ ಇದ್ದೀನಿ. ಇವಾಗ ಇದೆಲ್ಲವನ್ನು ಕೊನೆಯದಾಗಿ ಒಂದು ತೀರ್ಮಾನ ತಗೊಳ್ಬೇಕಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಈಗ ಇದು ಯಾವಾಗ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅಂತ, ಬಹುಶಃ 2.5 ವರ್ಷ ನಂತರ ಕ್ಯಾಬಿನೆಟ್ ರೀಶಫಲ್ ಮಾಡ್ತೀನಂತ ಹೇಳಿದ್ರು. ಬಹುಶಃ ಇದೆಲ್ಲ ನೋಡಿ ಇದೆಲ್ಲ ಸೆಷನ್ ಎಲ್ಲ ಆದ್ಮೇಲೆ ಮಾಡಬಹುದು. ಯಾವ ಒಂದು ಸಹಿ ಸಂಗ್ರಹಣೆ ಆಗ್ತಾ ಇಲ್ಲ, ಯಾವ ಬಣವೂ ಇಲ್ಲ. ಇವಾಗ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿದ್ದು ಕಾಂಗ್ರೆಸ್ ಪಕ್ಷದ ಬಣ. ಅದಕ್ಕೆ ಏನಾದರೂ ಒಂದು ತೀರ್ಮಾನ ಮಾಡಬೇಕಂದ್ರೆ ವರಿಷ್ಠರಿದ್ದಾರೆ. ನಮ್ಮ AICC ಸಿಎಂ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿ ಮುಂದುವರಿಬೇಕು ಅಂತ ಮಾಜಿ ಸಚಿವ ರಾಜಣ್ಣ ಪುತ್ರ MLC ರಾಜೇಂದ್ರ ಹೇಳಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳ್ತಿದ್ದಾರೆ. 8 ರಿಂದ 10 ಶಾಸಕರು ದೆಹಲಿಗೆ ಬಂದಿದ್ದಾರೆ. ಯಾಕೆ ಅವರು ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇನ್ನು ಅಮಿತ್ ಶಾ ಭೇಟಿ ಬಗ್ಗೆ ರಾಜೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಅಂತಾರಾಷ್ಟೀಯ ಸಹಕಾರ ಕ್ಷೇತ್ರದ ಚುನಾವಣೆ ಇದೆ. ಈ ಬಗ್ಗೆ ಚರ್ಚಿಸೋದಕ್ಕೆ ಅಧ್ಯಕ್ಷರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೆ ಅಂತ ಹೇಳಿದ್ದಾರೆ. ನೋಡಿ, ಇಕ್ಬಾಲ್ ಹುಸೇನ್ ಅವರು ರಾಮನಗರ ಜಿಲ್ಲೆ ರೆಪ್ರೆಸೆಂಟ್ ಮಾಡುವಂತದ್ದು, ಮತ್ತೆ ಅಲ್ಲಿ ಕನಕಪುರ ಕ್ಷೇತ್ರನೂ ಬರುವಂತದ್ದು ಅವ್ರ ವೈಯಕ್ತಿಕ ಅವರ ಅನಿಸಿಕೆ. ಈಗ ನನ್ನ ವೈಯಕ್ತಿಕ ಹೇಳಬೇಕು ಅಂದ್ರೆ ನಾನು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಅದರಿಂದ ಅದು ನನ್ನ ವೈಯಕ್ತಿಕ, ಅದು ಪಕ್ಷದ ತೀರ್ಮಾನ. ಕಡೆದಾಗ ಅದೇನು ಹೇಳುತ್ತೆ ಅದನ್ನ ನಾವು ಬದ್ಧವಾಗಿದ್ದೀವಿ. ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಶಾಸಕ ರವಿಕುಮಾರ್ ಗಣಿಗ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ಶ್ರಮ ವಹಿಸಿದ್ದಾರೆ. ನನ್ನ ಕಷ್ಟದ ದಿನಗಳಲ್ಲಿ ನನ್ನ ಬೆನ್ನಿಗೆ ನಿಂತಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೂಕ್ತ ಸಮಯದಲ್ಲಿ ಸಿಎಂ ಆಗಬಹುದು ಅಂತ ಹೇಳಿದ್ದಾರೆ. ದೇವರಿಚ್ಛೆ
ಯಾವತ್ ಬೇಕಾದ್ರೂ ಯಾವ ಗಳಿಗೆ ಬೇಕಾದ್ರೂ ಬರಬಹುದು. ನಿಮ್ಮ ಅಭಿಪ್ರಾಯ ಸರ್? ನಾವು ಅವ್ರು ದುಡಿದಿದ್ದಾರೆ, ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ, ಅವ್ರು ಸಿಎಂ ಆಗ್ಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ. ಕಾಲ ಹತ್ರ ಬಂದಿದೆಯಾ? ಯಾವಾಗ ಬೇಕಾದ್ರೂ ಆಗ್ಬಹುದು. ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ. ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಿಲ್ಲ. ಹೈಕಮಾಂಡ್ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನಿರ್ಧಾರ ಮಾಡಬಹುದು. ಇದು ನಮ್ಮ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಅವ್ರು ಏನ್ ನಿರ್ಧಾರ. ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಮಾತಾಡಿರುವಂತಹ ಶಾಸಕ ತನ್ವೀರ್ ಸೇಠ್, ಡಿಸಿಎಂ ಡಿಕೆ ಶಿವಕುಮಾರ್ ಋಣ ನನ್ನ ಮೇಲಿದೆ, ನನಗೆ ರಾಜಕೀಯ ರೂಪ ಕೊಟ್ಟವರೇ ಡಿಕೆಶಿ ಅಂತ ಹೇಳಿದ್ದಾರೆ. ಸರ್ಕಾರ ರಚನೆ ಆದಾಗ ಕೆಲವರಿಗೆ ಮಾತ್ರ ಸಚಿವರಾಗುವಂತಹ ಅವಕಾಶ ಸಿಕ್ಕಿತ್ತು, ಹಲವರು ಮಂತ್ರಿ ಆಗುವಂತಹ ಆಸೆಯನ್ನು ಇಟ್ಟುಕೊಂಡಿದ್ದಾರೆ. 2.5 ವರ್ಷದ ಬಳಿಕ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಶಾಸಕ ತನ್ವೀರ್ ಸೇಠ್ ಹೇಳಿದ್ದಾರೆ. ನನ್ನ ಪೋಷಣೆ ನನ್ನ ಪೋಷಕರು ಕೊಟ್ಟಿರುವಂತದ್ದು ಉಪಕಾರ ಮಾಡುವವನಿಗೆ ನೆನಬೇಕು. ನನ್ನ ಋಣ ಡಿಕೆ ಶಿವಕುಮಾರ್ಗೆ ಇದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂತವರು, ಅದನ್ನ ಎಲ್ಲಾ ಕಡೆಗೆ ನಾನು ಹೇಳಿದ್ದೇನೆ. ನನಗೇನೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದಲ್ಲ, ಇರೋದು ಮನಸ್ಸಲ್ಲಿರುವಂತದ್ದು ಬಹಿರಂಗವಾಗಿ ಹೇಳ್ತೇನೆ ನಾನು. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ನನಗೆ ಅಷ್ಟೇ ಪ್ರಮಾಣದ ಗೌರವ ಮತ್ತು ನಂಬಿಕೆ ಇದೆ. ನನ್ನ ಪೋಷಣೆ ನನ್ನ ಪೋಷಕರು ಕೊಟ್ಟಿರುವಂತದ್ದು ಉಪಕಾರ ಮಾಡುವವನಿಗೆ ನೆನಬೇಕು. ನನ್ನ ಋಣ ಡಿಕೆ ಶಿವಕುಮಾರ್ಗೆ ಇದೆ. ನನಗೆ ರಾಜಕೀಯವಾದಂತಹ ರೂಪ ಕೊಟ್ಟಂತವರು, ಅದನ್ನ ಎಲ್ಲಾ ಕಡೆಗೆ ನಾನು ಹೇಳಿದ್ದೇನೆ. ನನಗೇನೋ ಲಾಭ ಆಗುತ್ತೆ ನಷ್ಟ ಆಗುತ್ತೆ ಅನ್ನೋದಲ್ಲ, ಇರೋದು ಮನಸ್ಸಲ್ಲಿರುವಂತದ್ದು ಬಹಿರಂಗವಾಗಿ ಹೇಳ್ತೇನೆ ನಾನು. ಅದೇ ರೀತಿಯಲ್ಲಿ ರಾಜ್ಯದ ಕೆಲವು ಶಾಸಕರು ದೆಹಲಿ ಭೇಟಿ ವಿಚಾರಕ್ಕೆ ಮಾಗಡಿ ಶಾಸಕ ಬಾಲಕೃಷ್ಣ ಸ್ಪಷ್ಟನೆ ನೀಡಿದ್ದಾರೆ. ದೆಹಲಿಗೆ ಯಾರೂ ನನ್ನ ನೇತೃತ್ವದಲ್ಲಿ ಹೋಗ್ತಿಲ್ಲ, ಇಲ್ಲಿ ಯಾರ ನೇತೃತ್ವವೂ ಅವಶ್ಯಕತೆ ಇಲ್ಲ. ಡಿಸಿಎಂಗೆ ಸಿಎಂ ಆಗೋದಕ್ಕೆ ಅವರದ್ದೇ ಆದಂತಹ ಶಕ್ತಿ ಇದೆ, ಯಾರೋ ಹೋಗಿ ಅಥವಾ ನಾನೇ ಹೋಗಿ ಸಿಎಂ ಮಾಡಿಸ್ತೀನಿ ಅಂತ ಬಿಲ್ಡಪ್ ಕೊಡೋದಕ್ಕೆ ಆಗಲ್ಲ. ಪಕ್ಷಕ್ಕೆ ಮುಜುಗರ ಆಗದಂತೆ ಹೈಕಮಾಂಡ್ ಇದನ್ನ ಇತ್ಯರ್ಥ ಮಾಡಬೇಕು, ಇಲ್ಲದೇ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಹಾನಿ ಆಗುತ್ತೆ. ಶಾಸಕರಿಗೆ ಮತ್ತು ಜನರಿಗೆ ಸ್ಪಷ್ಟತೆ ಸಿಗಬೇಕಾದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಇಲ್ಲವಾದ್ರೆ ಪಕ್ಷ ಹಂತ ಹಂತವಾಗಿ ಕ್ಷೀಣಿಸುತ್ತೆ ಅಂತ ಮಾಗಡಿ ಶಾಸಕ ಬಾಲಕೃಷ್ಣ ಅಸಮಾಧಾನವನ್ನ ಹೊರಹಾಕಿದ. ಮೆಗಾ ಸಿಟಿ ಪ್ರಾಜೆಕ್ಟ್ ಪ್ರಕರಣದಲ್ಲಿ ಶಾಸಕ ಸಿಪಿ ಯೋಗೇಶ್ವರ್ ಅವರನ್ನ ಕೋರ್ಟ್ ಖುಲಾಸೆ ಮಾಡಿದೆ. ಮೆಗಾ ಸಿಟಿ ವಂಚನೆ ಆರೋಪದಲ್ಲಿ 9 ಕೇಸ್ಗಳಿದ್ವು. ವಿಚಾರಣೆ ನಡೆಸಿ ತೀರ್ಪು ನೀಡಿದಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಪಿ ಯೋಗೇಶ್ವರ್ ಸೇರಿ 6 ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆ ಮಾಡಿದೆ. ಈ ಹಿಂದೆ 3 ಕೇಸ್ಗಳಲ್ಲಿ ಖುಲಾಸೆಯಾಗಿದ್ದ ಸಿಪಿ ಯೋಗೇಶ್ವರ್ ಇದೀಗ ಮತ್ತೆ 2 ಪ್ರಕರಣಗಳಲ್ಲಿ ಖುಲಾಸೆಯಾಗಿದ್ದಾರೆ. ಸಿಪಿ ಯೋಗೇಶ್ವರ್ ವಿರುದ್ಧ ಇನ್ನೂ 4 ಪ್ರಕರಣಗಳು ಕೋರ್ಟ್ನಲ್ಲಿ ಬಾಕಿ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಗುಡುಗಿದ್ದಾರೆ. ಅಪ್ಪ ಮಕ್ಕಳು ನನ್ನ ಸಿಎಂ ಆಗೋದಕ್ಕೆ ಬಿಟ್ಟಿರಲಿಲ್ಲ ಅಂತಾರೆ ಸಿದ್ದರಾಮಯ್ಯ. ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕಲ್ತವರಲ್ಲ, ಸಿದ್ದರಾಮಯ್ಯ ಅವರೇ ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ಹೆಗ್ಡೆ ಅಲ್ಲ, ನಾನು ನೆನಪು ಮಾಡ್ಕೊಳ್ಳಿ ಅಂದಿದ. ಇನ್ನು ಸೋನಿಯಾ ಗಾಂಧಿ ಬದುಕಿದ್ದಾರೆ, ಎಲ್ಲವೂ ಗೊತ್ತಿದೆ, ನಿಮ್ಮನ್ನ ಮಂತ್ರಿ ಮಾಡಿದ್ದೆ ನಾನು ಅನ್ನೋದು ಮರಿಬೇಡಿ, ನಡೆದು ಬಂದ ದಾರಿಯನ್ನ ಮರಿಬೇಡಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಗುಡುಗಿದ್ದಾರೆ. ನಾನು 12 ಬಜೆಟ್ ಇಟ್ಟಿದ್ದೇನೆ, ಹಣಕಾಸಿನ ಮಂತ್ರಿ ಮಾಡೋದನು ಹೆಗ್ಡೆ ಅಲ್ಲ. ಇವತ್ತು ನಮ್ಮ ಈವನ್ ಬೊಮ್ಮಾಯಿ ಸರ್ಕಾರದಲ್ಲೂ ಇದ್ದು ಅಲ್ಲ, ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಕೂತಿದ್ದೇನೆ, ನೆನೆಸ್ಕೋಬೇಕು. ನಡೆದು ಬಂದ ದಾರಿ ಏನು ಅಂತ ಹೇಳಿ, ಅದರಿಂದ ಈ ಪುಸ್ತಕದಲ್ಲಿ ಬರೆದಿರೋದನ್ನು ಓದಬೇಕು. ನಾನು ತುಂಬಾ ವಿಷಯ ಮಾತನಾಡಬಲ್ಲೆ, ನನ್ನ ಮನಸ್ಸಲ್ಲಿ ನೋವಿದೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರ ಫೈಟ್ ಹಾಗೂ ಸಚಿವ ಸಂಪುಟ ಪುನರ್ರಚನೆಯ ಚರ್ಚೆ ಶುರುವಾಗಿದೆ. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಭಾರೀ ಬೆಳವಣಿಗೆ ನಡೆಯಲಿದೆ, ಇನ್ನು 6 ತಿಂಗಳಲ್ಲಿ ನಿರೀಕ್ಷೆಗೆ ಮೀರಿದ ಬೆಳವಣಿಗೆ ಆಗಲಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮುಂದಾಡಿದ್ದಾರೆ, ರಾಜ್ಯದಲ್ಲಿ ಈಗ ಆಗ್ತಾ ಇರುವಂತಹ ಕ್ರಾಂತಿಗಳ ಬಗ್ಗೆ ನಾನು ಮಾತಾಡಲ್ಲ, ಈಗ ಆಗುತ್ತೆ ಅಂತ ಕೂಡ ನಾನು ಹೇಳಲ್ಲ, ಆದರೆ ರಾಜಕೀಯದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕಾರ್ಯಕರ್ತರಿಗೆ ಮನವಿ ಮಾಡತಕ್ಕಂಥದ್ದು, ಮುಂದಿನ ಒಂದು 6-7 ತಿಂಗಳು ಅತ್ಯಂತ ನಿರೀಕ್ಷೆ ಮಾಡದೇ ಇರತಕ್ಕಂಥ ತೀರ್ಮಾನಗಳು ಆಗಬಹುದು.
ನಾವು ಯಾರೋ ರಾಜಕೀಯದ ತೀರ್ಮಾನಗಳು ಹೀಗೆ ಆಗಬಹುದು ಅನ್ನೋದನ್ನ ಯಾವ ಪಕ್ಷದ ರಾಜಕಾರಣಿಗಳು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಬೆಳವಣಿಗೆ ಆಗ್ತಕ್ಕಂಥದ್ದಿದೆ. ಅದು ಯಾವ ರೀತಿ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡೋದು, ಆದಷ್ಟು ಜನಗಳ ಮಧ್ಯದಲ್ಲಿದೆ, ಜನಗಳ ಕಷ್ಟ ಸುಖದಲ್ಲೇ ಅವರ ಜೊತೆ ನೆರವು ನಿಂತುಕೊಳ್ಳಿ. ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅಭಿಮಾನಿಗಳು ತುಮಕೂರಿನ ಪಾವಗಡದ ಶನಿ ಮಹಾತ್ಮ ದೇಗುಲದಲ್ಲಿ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. 91 ಕೆಜಿ ಎಳ್ಳಿನ ತುಲಾಭಾರ ಮಾಡಿ ಡಿಕೆಶಿಗೆ ಇರುವಂತಹ ಶನಿ ಕುಜ ದೋಷ ದೂರ ಆಗಿ ಸಿಎಂ ಪಟ್ಟ ಸಿಗಲಿ ಅಂತ ಪೂಜೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಮುಂದುವರೆದಿದೆ. ಸಿಎಂ ಡಿಸಿಎಂ ಹಗಜಗಾಟಕ್ಕೆ ಬಾಗಲಕೋಟೆ ಕಾರ್ಯಕರ್ತರು ಎಂಟ್ರಿ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ದೇವರ ಮೊರೆ ಹೋಗಿದ್ದಾರೆ. ನಾಯಕರ ಲಾಬಿ ಬೆನ್ನಲ್ಲೇ ಕಾರ್ಯಕರ್ತರಿಂದ ಲಾಬಿ ಶುರುವಾಗಿದೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಜಮಖಂಡಿ ನಗರದ ಕಾಂಗ್ರೆಸ್ ಯುವ ಘಟಕದಿಂದ ಕಲ್ಲೋಳಿ ಗ್ರಾಮದ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಡಿಕೆಶಿ ಫೋಟೋ ಇಟ್ಟು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಈಡುಗಾಯಿ ಒಡೆದು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಶತಾಯಗತಾಯ ಸಿಎಂ ಸ್ಥಾನ ಪಡೆಯಲೇಬೇಕು ಅಂತ ತೀರ್ಮಾನಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ. ಸಿದ್ದೇಶ್ವರ ಸ್ವಾಮಿ ಪಲ್ಲಕ್ಕಿಯನ್ನ ಮನೆಗೆ ಕರೆಸಿ ವಿಶೇಷ ಪೂಜೆ ಮಾಡಿದ್ದಾರೆ. ಡಿಕೆಶಿ ಮನೆಗೆ ಪೂಜೆಗೆ ಹೋಗಿದ್ದ ಅರ್ಚಕ ಯತೀಶ್ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ದಂಪತಿ ಇಬ್ಬರೇ ಪೂಜೆಯನ್ನ ಸಲ್ಲಿಸಿದ್ರು. 20 ನಿಮಿಷ ಸಿದ್ದೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗೆ ಪೂಜೆ ಮಾಡಿದ್ರು. ಅವರು ಏನ್ ಸಂಕಲ್ಪ ಇಟ್ಕೊಂಡು ಪೂಜೆ ಸಲ್ಲಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಅರ್ಚಕರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಅತಿ ದೊಡ್ಡ ದರೋಡೆ ಪ್ರಕರಣದಲ್ಲಿ 3 ಆರೋಪಿಗಳು ಲಾಕ್ ಆಗಿದ್ದಾರೆ. ವಶಕ್ಕೆ ಪಡೆದಂತ ಈ ಆರೋಪಿಗಳನ್ನು ಸಿದ್ದಾಪುರ ಪೊಲೀಸರು 2ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ವಿಚಾರಣೆ ನಡೆಸಿದಂತಹ ಕೋರ್ಟ್ ಆರೋಪಿಗಳನ್ನು ಡಿಸೆಂಬರ್ 1ರವರೆಗೆ ಅಂದರೆ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ನೀಡಿದೆ. ಈಗಾಗಲೇ ರಿಮಾಂಡ್ ಅರ್ಜಿ ಸಿದ್ಧ ಮಾಡಿಕೊಂಡಿರುವಂತಹ ಪೊಲೀಸರು 3 ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದಿದ್ದಾರೆ. ಎಟಿಎಂ ಕೇಂದ್ರಕ್ಕೆ ಹಣ ತುಂಬಿಸುವುದಕ್ಕೆ ತೆರಳುತ್ತಾ ಇದ್ದಂತಹ ಸಿಎಂಎಸ್ ಏಜೆನ್ಸಿ ವಾಹನವನ್ನು ಅಡ್ಡಗಟ್ಟಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಬಂಧಿಸಲಾಗಿದ್ದು 5 ಕೋಟಿ 76 ಲಕ್ಷ ವಶಕ್ಕೆ ಪಡೆಯಲಾಗಿದೆ. 54 ಗಂಟೆಯಲ್ಲಿ ಪ್ರಕರಣವನ್ನು ಭೇದಿಸಿದ್ದಾರೆ. ಪೊಲೀಸರು 200 ಮಂದಿ ಪೊಲೀಸರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಆರೋಪಿಗಳು 3 ತಿಂಗಳಿಂದ ಸಂಚಲನ ನಡೆಸುತ್ತಾ ಇದ್ರು. ತನಿಖಾ ತಂಡ ಹಾಗೂ ಸಿಬ್ಬಂದಿಗೆ 5 ಲಕ್ಷ ನಗದು ಬಹುಮಾನ ನೀಡುವುದಾಗಿ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು 11 ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇನ್ನು ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಮಾತನಾಡಿದ್ದಾರೆ. ಈಗಾಗಲೇ ಶೇಕಡಾ 80% ಹಣ ರಿಕವರಿ ಮಾಡಲಾಗಿದೆ. ಸಿದ್ದಾಪುರ ಪೊಲೀಸರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ರು. ನಾವು ಜಾಮೀನು ನೀಡೋದಕ್ಕೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೇವೆ. ಆರೋಪಿಗಳನ್ನು ಕಸ್ಟಡಿಗೆ ಕೇಳಿದ್ರು. ಹೀಗಾಗಿ 4-5 ದಿನ ಕಸ್ಟಡಿ ಕೊಡಿ ಅಂತ ಕೇಳಿದ್ವಿ. ಆದರೂ ನ್ಯಾಯಾಲಯ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಯಾರು ತಪ್ಪು ಮಾಡಿದ್ದಾರೆ ಏನು ಅಂತ ಮುಂದೆ ನೋಡೋಣ ಅಂತ ಆರೋಪಿ ಪರ ವಕೀಲರಾದಂಥ ರಮಣಪ್ಪ ಮಾತಾಡಿದ್ದಾರೆ. ಸಿದ್ದಾಪುರ ಪೊಲೀಸರು 3 ಜನ ಅಕ್ಯೂಸ್ಡ್ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇಬ್ಬರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸರು 10 ದಿನ ಪೊಲೀಸ್ ಕಸ್ಟಡಿ ಬೇಕು. ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ. ಇನ್ನೂ ರಿಕವರಿ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾ ಇದ್ದಾನೆ ಅಂತ ಗಂಡನಿಗೆ ಹೆಂಡತಿ ಚಟ್ಟ ಕಟ್ಟಿದ ಘಟನೆ ಕಲಬುರಗಿ ತಾಲೂಕಿನ ಕಣ್ಣಿ ಗ್ರಾಮದಲ್ಲಿ ನಡೆದಿದೆ. 7 ವರ್ಷದ ಬಳಿಕ ಪತ್ನಿಯ ಸಂಚು ಬಯಲಾಗಿದೆ. 2017ರ ಮೇ ತಿಂಗಳಲ್ಲಿ ಸುಪಾರಿ ಕೊಟ್ಟು ಗಂಡ ಬೀರಪ್ಪನನ್ನ ಪತ್ನಿ ಶಾಂತಾಬಾಯಿ ಕೊಲ್ಲಿಸಿದ್ಲು. ಯಾರಿಗೂ ಅನುಮಾನ ಬಾರದಂತೆ ಅಸಹಜ ಸಾವು ಅಂತ ಬಿಂಬಿಸಿ ಕುಟುಂಬಸ್ಥರೊಂದಿಗೆ ಅಂತ್ಯ ಸಂಸ್ಕಾರವನ್ನ ಕೂಡ ಮಾಡಿದ್ರು. ಇದೀಗ ಶಾಂತಾಬಾಯಿ ಕೊಲೆ ಆರೋಪಿಗಳು ಫೋನ್ನಲ್ಲಿ ಮಾತಾಡುವಾಗ ಆಡಿಯೋ ವೈರಲ್ ಆಗಿದ್ದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೀರಪ್ಪನ ಸಹೋದರ ದೂರಿನ ಮೇರೆಗೆ ಹೆಂಡತಿ ಶಾಂತಾಬಾಯಿ, ಮಹೇಶ್, ಸುರೇಶ್, ಸಿದ್ದು, ಶಂಕರ್ ಸೇರಿ 5ರನ್ನ ಫರಹತಾಬಾದ್ ಪೊಲೀಸರು ಬಂಧಿಸಿದ್ದಾರೆ.
ಉಡುಪಿಯ ಜಿಲ್ಲಾಸ್ಪತ್ರೆ ನೂತನ ಕಟ್ಟಡ ಕಾಮಗಾರಿ ಶೇಕಡಾ 80% ಪೂರ್ಣಗೊಂಡಿದ್ರೂ ಕೂಡ ಕಾರ್ಯಾರಂಭ ಆಗಿಲ್ಲ. ಕೊರತೆಯಿಂದ ಕಾಮಗಾರಿ ಪೂರ್ಣಗೊಂಡಿಲ್ಲ ಅನ್ನುವಂತಹ ಆರೋಪ ಕೇಳಿಬಂದಿದೆ. 115 ಕೋಟಿ ರೂಪಾಯಿ ವೆಚ್ಚದಲ್ಲಿ 250 ಬೆಡ್ಗಳ ಆಸ್ಪತ್ರೆ ಇದಾಗಿದ್ದು 2021ರಲ್ಲಿ ಸಿಎಂ ಆಗಿದ್ದಂತಹ ಬಸವರಾಜ ಬೊಮ್ಮಾಯಿ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಇದೀಗ 4 ವರ್ಷ ಆಯಿತು. 4 ವರ್ಷ ಆದರೂ ಕೂಡ ಕಟ್ಟಡದ ಕಾಮಗಾರಿ ಇನ್ನೂ ಕೂಡ ನಡೀತಾನೇ ಇದೆ. ಇನ್ನು 36 ಕೋಟಿ ರೂಪಾಯಿ ಅನುದಾನಕ್ಕಾಗಿ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿಬಂದಿದೆ. ಈ ಸಂಬಂಧ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಸುದ್ದಿಗೋಷ್ಠಿ ನಡೆಸಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಬೋಳಶೆಟ್ಟಿ ಮಾತಾಡಿ, ನಮ್ಮ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ನಾವು ಪ್ರತ್ಯೇಕ ರಾಜ್ಯ ಕೇಳಿದ್ದೇವೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಕೂಡ ಉತ್ತರ ಕರ್ನಾಟಕಕ್ಕೆ ತಾರತಮ್ಯ ಆಗ್ತಾ ಇದೆ. ಅಲ್ಲದೆ ವಿಧಾನಸೌಧ ಧ್ವಂಸಗೊಳಿಸಿದ್ರೆ ಮಾತ್ರ ಸುವರ್ಣಸೌಧಕ್ಕೆ ಕಚೇರಿಗೆ ಸ್ಥಳ ಆಗುತ್ತಾ ನೋಡಬೇಕು ಅಂತ ಕಿಡಿಕಾರಿದ. ಸರ್ಕಾರಿ ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ವಿಲೀನಗೊಳಿಸೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ರಾಯಚೂರಿನ ದೇವದುರ್ಗದಲ್ಲಿ ಸರ್ಕಾರದ ನಿರ್ಧಾರದ ವಿರುದ್ಧ ಎಸ್ಎಫ್ಐ ಸಂಘಟನೆ ಬೀದಿಗೆ ಇಳಿದಿದೆ. ಇದು ಸರ್ಕಾರಿ ಶಾಲೆಗಳನ್ನ ಮುಗಿಸುವಂತಹ ಹುನ್ನಾರ ಅಂತ ಕಿಡಿಕಾರಿದ.